ಕಾಮಿಡಿ ಪಾರ್ಟ್ ಇದೆಯಲ್ಲ ಚೆನ್ನಾಗಿ ವರ್ಕೌಟ್ ಆಗಿದೆ ಲಾಸ್ಟಲ್ಲಿ ಅದು ಇಂಗ್ಲೀಷ್ ಬಟ್ ಅಲ್ಲಿ ಮದರ್ ಪ್ರಾಮಿಸ್ ಅಂತ ಹೇಳಿದಾಗ ಟೀಚರ್ಸ್ ಯಾವ ಥರ ಒಪಿನಿಯನ್ ಹೇಳಿರ್ತಾರೆ ಅದನ್ನೆಲ್ಲ ತೊಗೊಳ್ಳೋದಿರುತ್ತಲ್ಲ ಅದ್ರ ಬಗ್ಗೆ ಇದೆ. ಸೊ ಡಾಲಿ ಅವ್ರ ಆ್ಯಕ್ಷನ್ ಚೆನ್ನಾಗಿದೆ, ಗುಡ್ ವಾಚಿಂಗ್. ಚಿಕ್ಕ ಪ್ರಾಮಿಸ್ ಇಟ್ಕೊಂಡು ನಾವು ಮರ್ಬಿಡ್ತಾ ಇದ್ವಿ, ಅಂದ್ರೆ ಸುಳ್ಳು ಹೇಳ್ತಾ ಇದ್ವಿ. ಇಲ್ಲಿ ಮದರ್ ಪ್ರಾಮಿಸ್ ಇಟ್ಟರೆ ಹೇಗೆ ನಾವು ಅದನ್ನು ನಿಭಾಯಿಸ್ಕೊಂಡು ಆಲ್ಮೋಸ್ಟ್ ಮದರ್ ಪ್ರಾಮಿಸ್ ಇಟ್ಮೇಲೆ ನಾವು ಅದು ಫೈನಲ್ಲು. ಸೊ ಅದನ್ನು ಈ ಮೂವಿ ತೋರಿಸಿದ್ದಾರೆ. ಅದು ನನಗೆ ತುಂಬ ಖುಷಿ ಪಡ್ತು. ಅದೇ ಕಂಪ್ಲೀಟ್ ಆ ಒಂದು 10 ನಿಮಿಷ ನಾವು ಎಲ್ಲ ಹೊರಗಡೆ ಹೋಗಿದ್ವಿ, ಅಂದರೆ ನಮ್ಮ ಚೈಲ್ಡ್ಹುಡ್ಗೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ಇಲ್ಲಿ ಬಂದ್ವಲ್ಲ, ತುಂಬ ಖುಷಿ ಆಯಿತು. ಸಾಂಗ್ಗಳು ಕೂಡ ಅಷ್ಟು ತುಂಬ ಹಿಟ್ ಆಗಿದೆ. ಸೊ ಆ ಸಾಂಗ್ ಕೂಡ ಒಂದು ಹೌದು, ನನಗೆ ಸಾಂಗು ಕೇಳೋದಕ್ಕಿಂತ ಇಲ್ಲಿ ವಿಜುವಲಿ ಭಾಳ ಮಜಾ ಕೊಡ್ತು. ಕೇಳಿದಾಗ ಒಂಚೂರು ನಾವೇನಂದರೆ ಹೆಡ್ಫೋನ್ ಹಾಕ್ಕೊಂಡು ಗಾಡೀಲಿ ಹೋಗ್ತಾ ಇರ್ತೀವಿ, ಬೀಟ್ ಹಾಕೊಂಡು ಬರ್ತಾ ಇರ್ತೀವಿ. ಬಟ್ ಇಲ್ಲಿ ವಿಜುವಲಿ ಕೊಡ್ತಾ ಇತ್ತಲ್ಲ, ಕಣ್ಣಿಗೆ ತಂದು ಕೊಡ್ತಾ, ಜೊತೆಗೆ ಮಜಾ ಕೊಡ್ತು ಸಿನಿಮಾ. ಪಕ್ಕದಲ್ಲಿದ್ದವರೆಲ್ಲ ಬೀಟ್ ಹಾಕ್ಬೇಕಾದ್ರೆ ನಾವು ಪಕ್ಕದವ್ರಿಗೆ ಹೊಡಿತಾ ಹಾಡನ್ನ ಎಂಜಾಯ್ ಮಾಡಿದ್ದೀವಿ. ಕಂಪ್ಲೀಟ್ ಮೂವಿ ಓವರಾಲ್ ಅಕ್ಕಪಕ್ಕದಲ್ಲಿದ್ದವ್ರನ್ನ ನೋಡ್ಬಿಟ್ಟು ಮಗ ನೀನು ಅಂತ ಹೇಳ್ಬಿಟ್ಟು ಆ ಥರ ಎಂಜಾಯ್ ಮಾಡಿದ್ವಿ ಸಿನಿಮಾ. ಖುಷಿ ಕೊಡ್ತು. ಓವರಾಲ್ ನನ್ನ ಫ್ರೆಂಡ್ಗಳೆಲ್ಲ ಬಂದಿದ್ರು, ಚೈಲ್ಡ್ಹುಡ್ ಸ್ವಲ್ಪ ಮೆಮೊರಿ ಆಯಿತು. ಮತ್ತು ಈಗ ನಾವು ಈಗಲೂ ಅದೇ ಥರ ತರಲೆಗಳು ಮಾಡ್ತಾ ಇದ್ದೀವಿ, ಅದು ಒಳ್ಳೆ ಮಜಾ ಕೊಡ್ತು. ಆಡಿಯನ್ಸ್ಗೆ ಹೇಳೋದಲ್ಲ, ಮನೇಲಿ ಕೂತ್ಕೊಂಡು ನೋಡಿ, OTT ನೋಡ್ಕೊಂಡು ಇದನ್ನು ಅಲ್ಲಿಗೆ ಬಿಡಬೇಡಿ, ಬನ್ನಿ. ಓವರಾಲ್ ಥಿಯೇಟ್ರಲ್ಲಿ ಸಿಗುವಂಥ ಮಜಾ ಇರೋವಂಥ ಸಿನಿಮಾ ಇದು. ಮದರ್ ಪ್ರಾಮಿಸ್ ಹೇಳ್ತೀನಿ, ಇದು ಥಿಯೇಟರ್ ನೋಡುವಂಥ ಸಿನಿಮಾ. ಮದರ್ ಪ್ರಾಮಿಸ್ ಬನ್ನಿ ಥಿಯೇಟ್ರಿಗೆ. ಚಾಲೆಂಜ್ ಇತ್ತು, ನೀವು ನಗಲಾರ್ದಂಗೆ ಸ್ಟೋನ್ ಆಟೆಡ್ ಅಂತ ಕೇಳಿ ನಿಜವಾಗ್ಲೂ ಯಾರೇ ಬಂದು ನಗ್ತೀರಿ, ಫ್ಯಾಮಿಲಿ ಬಂದು ಆರಾಮಾಗಿ ನಗ್ಬೋದು. ಅದೇ ನೀವು ಈಗ ನಾನು ಸೂಪ್ರಮ್ಸು 15 ದಿನ ಆದಮೇಲೆ 2 ವೀಕ್ಸ್ ಆದಮೇಲೆ ಜನ ಓವರ್ ಎಕ್ಸ್ಪೆಕ್ಟೆಡ್ ಮಾಡಿ ಬಂದು ಇದ್ರ ಕಾಮಿಡಿನೇ ಇಲ್ಲ ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅವಾಗ ಬರಬಾರ್ದು, ಜನಗಳ ಜೊತೆಗೆ ಬಂದು ನೋಡಿ ಕೂತ ನಿಮ್ಗೆ ಆ ನಗು ಬರುತ್ತೆ. ಎಲ್ಲರ ಜೊತೆಗಿಂತ ನಿಮ್ಗೆ ನಗು ಬರ್ತೈತೆ, ಮನೆ ಕುಂದು ನೋಡಿದ್ರೆ ನಗು ಬರೋಂಥದ್ದೆಲ್ಲ ಇದೆ. ಸೊ ಎಲ್ಲರೂ ಬನ್ನಿ, ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್. ನೀವು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ, ನಗ್ತೀರಿ ಆರಾಮಾಗಿ. ಅದು ಕಂಟೆಂಟ್ ರೈಟಿಂಗ್ ಚೆನ್ನಾಗಿ, ಒನ್ಲೈನರ್ಸ್ ಆಗಿರ್ಬೋದು, ಕಾಮಿಡಿ, ಸಿಚುವೇಶ್ನಲ್ ಕಾಮಿಡಿ ಆಗಿರ್ಬೋದು, ಒಂದು ಗ್ರೂಪಲ್ಲಿ ನಡೆಯೋಂಥದ್ದು. ಈಗ 4-5 ಜನ ಮಾತಾಡ್ಬೇಕಾದ್ರೆ ಒಬ್ಬೊಬ್ಬರು ಮಾತಾಡೋ ಡೈಲಾಗ್ಗಳಾಗಿಲ್ಲ. ಸೊ ಆ ಥರ ಕಾಮಿಡಿ ಭಾಳ ಚೆನ್ನಾಗಿ. ನೆನಪಾಗೇನಿಲ್ಲ, ಬಿದ್ದು ನಕ್ಕಿ. ನಾನು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇದೆ, ನಾನೇನು ದುಡ್ಡು ಕೊಟ್ಟಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಸಮೇತ ಬರ್ಬೋದು. ತುಂಬ ದಿನ ಆಯಿತು ಸೂಪ್ರಮ್ಸು ಆದಮೇಲೆ ಫ್ಯಾಮಿಲಿನೇ ಬಂದಿಲ್ಲ. ಸೊ ಈಗ ಬಂದು ನೋಡಿ ನಗ್ಬೋದು ಅಂತ ಹೇಳಿ ಲಾಜಿ ಹುಡ್ಕಂಗಿಲ್ಲ, ಯಾಕಂದ್ರೆ ಬನಶಂಕರಿ ಬೀಚ್ ತೋರಿಸ್ತಾರೆ. ಆಮೇಲೆ ಮೆಜೆಸ್ಟಿಕ್ ಕ್ರೂಸ್ ಎಲ್ಲ ಇರುತ್ತೆ ಆ ಥರ. ಆಮೇಲೆ ಸಪ್ತಸಾಗರದಾಗ ಚೆಲ್ಲೋದು, ಮನು ಕ್ಯಾರೆಕ್ಟರ್, ಪುಟ್ಟಿ ಕ್ಯಾರೆಕ್ಟರ್ ಕಾಮಿಡಿ ಚೆನ್ನಾಗಿದೆ. ಸೊ ನೀವು ಔಟ್ ಆ್ಯಂಡ್ ಔಟ್ ಬಿದ್ದು ನಗ್ತಿರಲಿ ಆ ಥರ ಬಂದು ನೋಡಿ ಎಂಜಾಯ್ ಮಾಡಿ. ಓವರ್ ರೇಟೆಡ್ ದಿನಗಳೆಲ್ಲ ಸೋಷಿಯಲ್ ಮೀಡಿಯಾ ಮಾತಾಡ್ತೀವಿ, ಇಲ್ಲಿ ಬಂದು ನೋಡಿ ನಗರಿದ್ದೀವಿ. ಕನ್ನಡಿಗರಿಗೆ ನಮಸ್ಕಾರ. ದಿಸ್ ಇಸ್ ಹರ್ಷಿತ್ ಸೋಮೇಶ್ವರ ತುಳುನಾಡು. ಅನಾರ್ಕಲಿ ತುಳು ಸಿನಿಮಾ ಡೈರೆಕ್ಟರ್ ನಾನು 2024 ಅನಾರ್ಕಲಿ ಸಿನಿಮಾ ಆದಮೇಲೆ ಅವಾಗ ಭುವನೇಶ್ವರಿ ಸೋಮೇಶ್ವರದಲ್ಲಿ ಪರಿಚಯ ಇದೆ. ಅವಾಗ ಬೆಂಗಳೂರು ಬೀಚ್ ಇದ್ದರೆ ಹೆಂಗಿರುತ್ತೆ ಅಂತ ಹೇಳಿ ಫೀಲ್. ಸೊ ಬೆಂಗಳೂರು ಬೀಚ್ ಬಂದರೆ ಹೆಂಗಿರುತ್ತೆ, ಸೊ ಅಲ್ಲಿಂದ ಒಂದೆಲ್ಲ ಪಾಯಿಂಟ್ ಬಂದು ಚಂದ ಮಾಡಿದ್ದಾರೆ. ನಾನು ಜಾಸ್ತಿ ಹೇಳೋದಿಲ್ಲ, 15 ವರ್ಷ ಶಾರ್ಟ್ ಮೂವಿ ಮಾಡಿಬಿಟ್ಟು, ಆಲ್ಬಮ್ ಮಾಡಿಬಿಟ್ಟು, ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡಿಬಿಟ್ಟು, ಮೈಸೂರು ಬೀದಿ ಮಾಡಿದವರು ಅವ್ರ ಡೈರೆಕ್ಟರ್ದಾಗ ಹೇಗಿರುತ್ತೆ, ಬ್ಯಾಟ್ ಡೈರೆಕ್ಟರ್ದಾಗ ಹೇಗಿರುತ್ತೆ, ಸೆಟ್ಟಲ್ಲಿ ಹೇಗೆ ಫ್ರೀಡಮ್ ಇರುತ್ತೆ, ಹೇಗೆ ಅದನ್ನು ಟ್ರೈ ಮಾಡಿದ್ದಾರೆ. ಶುಕ್ರವಾರ ಇವತ್ತು ಶುಭ ಶುಕ್ರವಾರ ಆಗಲಿ. ಕರ್ನಾಟಕದ ಸಿನಿಮಾ ಗ್ರಾಫಲ್ಲಿ ಹೀಗೆ ಲೋ ಆಗ್ತು, ಗ್ರಾಫ್ ಒಂದು ಪೀಕ್ ಎದ್ದೇಳಬೇಕು. ಇವಾಗ ರಾಜ್ಯ ಭಾಷೆ ಕನ್ನಡ ಆದಮೇಲೆ ಕನ್ನಡದವ್ರು ಕನ್ನಡ ಸಿನಿಮಾ ನೋಡಲೇಬೇಕಲ್ವ. ಥ್ಯಾಂಕ್ ಯು ಸೊ ಮಚ್. ಸ್ಟೂಡೆಂಟ್ಗೆ ಹೆಂಗೆ ಬುದ್ಧಿಮಾತು ಹೇಳ್ಬೇಕು, ಅವರು ಬರೀ ಕ್ಲಾಸಲ್ಲಿ ಮಾತ್ರ ಸ್ಟೂಡೆಂಟ್ ಅಲ್ಲ, ಎಲ್ಲ ಕಡೆನೂ ಅವರು ಬೆಳೆದಾದ್ಮೇಲೆ ಅವ್ರು ಹೆಂಗೆ ಬಿದ್ದರು ಎದ್ರು ಬಂದು ಬುದ್ಧಿಮಾತು ಹೇಳ್ತಾರಲ್ಲ, ಅದು ಈ ಪಿಕ್ಚರಲ್ಲಿ ಪ್ರೂಫ್ ಮಾಡಿದ್ದಾರೆ. ಚೆನ್ನಾಗಿದೆ, ಟೀಚರಾಗಿ ಮೇಡಮ್ ಸೂಪರಾಗಿ ಮಾಡಿದ್ದಾರೆ. ಅದೇ ಥರ ಸ್ಟೂಡೆಂಟ್ ಆಗಿ ಆರ್ಟಿಸ್ಟನ್ನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಮೆಸೇಜ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸರ್ಗೆ ಸಪೋರ್ಟ್ ಮಾಡಿ ಪೂರ್ಣಚಂದ್ರ ಡೈರೆಕ್ಟರ್ ಎಲ್ಲ ಸಣ್ಣ ಪುಟ್ಟ ಕಲಾವಿದರಿಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಅವಕಾಶ ಎಲ್ಲ ಗಳಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡಿ. ನಾವು ಅದರಲ್ಲಿ ಸಣ್ಣ ಪುಟ್ಟ ಮಾಡಿದ್ದೀವಿ. ನಾವು ನಿಮ್ಮ ಲಾಲಿ ಸರ್ ಬಡವ್ರ ಮಕ್ಕಳು ಅಂತ ಸುಮ್ಮನೆ ಮಾತಲ್ಲಿ ಅಂದಿಲ್ಲ, ನಿಜವಾಗ್ಲೂ ಪ್ರೂಫ್ ಮಾಡಿದ್ದಾರೆ, ಬೆಳೆಸ್ತಾ ಇದ್ದಾರೆ. ಇನ್ನೂ ಬೆಳಿಬೇಕು, ಎಲ್ಲರೂ ಬೆಳೆದು ಎಲ್ಲರೂ ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿ. ಜೈ ಹಿಂದ್, ಜೈ ಕರ್ನಾಟಕ.